ತುಂಬ ಜನ ಮಂಜಣ್ಣ ಗೆಲ್ತಾರೆ ಅಂದರೆ ಫೈನಲಿಸ್ಟ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೇನು ಅನ್ಸುತ್ತೆ, ನಿಜವಾಗ್ಲೂ ಅವ್ರಿಗೆ ಆ ಕೇಪಬಿಲಿಟಿ ಇದೆಯಾ? ಎಸ್, ಫೈನಲಿಸ್ಟ್ ಆಗ್ಬೋದು ಖಂಡಿತ. ಫಿನಾಲ್ ಟಾಪ್ 5 ಅಂತೂ ಮಂಜಣ್ಣ ಹೋಗೋ ಎಲ್ಲ ಕೇಪಬಿಲಿಟಿ ಇದೆ. ಬಟ್ ಹೋದ ವಾರ ಡಲ್ ಆಗಿದ್ರು, ಅದನ್ನು ಸ್ವಲ್ಪ ಎಚ್ಚೆತ್ಕೊಂಡು ಈ ವಾರ ಕರೆಕ್ಷನ್ ಮಾಡಿಕೊಂಡ್ರೆ ಅವ್ರು ಖಂಡಿತ ಟಾಪ್ 5 ಇರ್ತಾರೆ. ಅಂದರೆ ಈಗ ಈ ಹಿಂದೆ ಬಂದಿರೋ ಕಂಟೆಸ್ಟೆಂಟ್ಸ್ ಎಲ್ಲರೂ ಹೇಳಿದ್ದು ಶಿಶಿರ್ ಅವರು ಟಾಪ್ 5 ಅಂತೂ ಇದ್ದೇ ಇರ್ತಾರೆ ಅಂತ. ಅಂದರೆ ಮನೇಲಿದ್ದ ಕಂಟೆಸ್ಟೆಂಟ್ಸ್ಗೂ ಗೊತ್ತಿತ್ತು ಎಷ್ಟು ಸ್ಟ್ರಾಂಗ್ ಇದ್ದಾರೆ ಶಿಶಿರ್ ಅವರು ಅಂತ. ಬಟ್ ಯಾಕೆ ಇಷ್ಟು ಬೇಗ ಬಂದ್ಬಿಟ್ರು ಅನ್ನೋದು ಕೂಡ ಒಂದಷ್ಟು ಕ್ವೆಶನ್ ಮಾರ್ಕ್ ಆಗ್ಬಿಟ್ಟಿದೆ. ಎಲ್ಲಿ ತಪ್ಪು ಮಾಡಿದ್ರು ಶಿಶಿರ್ ಅವರು? ನಿಮ್ಗೇನಾದರೂ ಅನ್ಸುತ್ತಾ, ನಾನು ಇಂಥ ಕಡೆ ನಾನು ಕರೆಕ್ಟಾಗಿ ಇದ್ದಿದ್ರೆ ಪ್ರಾಬಬ್ಲಿ ನಾನು ಇವತ್ತು ಸೇವ್ ಆಗ್ತಾ ಇದ್ದೆ ಅಂತ? ಮೋಸ್ಟ್ಲಿ ಆ BB ಪಾಯಿಂಟ್ಸ್ ವಾರ ಮತ್ತು ಅದರ ನೆಕ್ಸ್ಟ್ ವಾರ ಒಂದು ಸ್ವಲ್ಪ ನಾನು ಲೋ ಆಗಿದ್ದು. ನನಗೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಅದನ್ನು ಮನೆಯವ್ರಿಗೂ ಹೇಳ್ಕೊಳಕ್ಕೆ ಆಗ್ತಿರಲಿಲ್ಲ, ಅದು ನಾನೇ ಸಫರ್ ಮಾಡ್ತಾಯಿದ್ದೆ. ಸೊ ಎಲ್ಲೋ ಆ ಹೆಲ್ತ್ ಇಶ್ಯೂಸು ಸ್ವಲ್ಪ ನನ್ನನ್ನು ಕುಗ್ಗಿಸ್ತು. ಬಟ್ ನಾನು ಮೆಂಟ್ಲಿ ತುಂಬ ಸ್ಟ್ರಾಂಗ್ ಇದ್ದೆ. ಆ 2 ವಾರ ಹೆಲ್ತ್ ಇಶ್ಯೂಸ್ ಇರಲಿಲ್ಲ ಅಂತಿದ್ರೆ ನಾನು ನನ್ನ ಆಟ ನಾರ್ಮಲಾಗಿ ಈ ವಾರ ಏನು ಆಡಿದ್ನೋ ಆ ಆಟನ ಇನ್ನು 2 ವಾರನೂ ಆಡಿರ್ತಿದ್ದೆ. ಅದೆಲ್ಲೋ ಒಂದು ಸ್ವಲ್ಪ ಮಿಸ್ ಆಯಿತು ಅಂತ ನನಗನ್ಸುತ್ತೆ. ಹಾಗೆ ಈಗ ಚೈತ್ರ ಕುಂದಾಪುರ ಅವರು ನಿಮ್ಮ ಜೊತೆ ಸ್ವಲ್ಪ ಚೆನ್ನಾಗಿರೋ ಬಾಂಡಿಂಗ್ ಇಟ್ಕೊಂಡಿದ್ದಾರೆ. ಯೂಶಲಿ ಅವ್ರು ಯಾರ ಜೊತೆನೂ ಅಷ್ಟು ಚೆನ್ನಾಗಿರೋದಿಲ್ಲ, ನಾವು ಎಲ್ಲರೂ ನೋಡಿದ್ದೀವಿ ಅದನ್ನು. ಅಂದರೆ ಮನೇಲೇ ಸೆಲೆಕ್ಟೆಡ್ ಪೀಪಲ್ ಹತ್ರ ಮಾತ್ರ ಚೆನ್ನಾಗಿರ್ತಾರೆ. ಆದರೂ ಒಂದು ಕಡೆ ಬೆನ್ನ ಹಿಂದೆ ಮಾತಾಡ್ತಾ ಇದ್ರು ಕೂಡ. ಅವ್ರ ಜೊತೆ ನಿಮ್ಮ ಬಾಂಡಿಂಗ್ ಹೆಂಗೆ ಸ್ಟ್ರಾಂಗ್ ಆಯಿತು ಅಂತ? ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಅನುಷಾ ರೈ ಅವ್ರ ಜೊತೆ ಕೂಡ ಅವ್ರು ತುಂಬ ಚೆನ್ನಾಗಿದ್ರು. ಎಲ್ಲರೂ ಬೇರೆಯವ್ರ ಹತ್ರ ಎಲ್ಲ ಅಂದರೆ ಫುಲ್ಲು ಕೋಪ ಇಟ್ಕೊಂಡೇ ಮಾತಾಡ್ತಿದ್ರು, ಅಗ್ರೆಸಿವ್ ಆಗೇ ಮಾತಾಡ್ತಿದ್ರು. ಆ ಝೋನಿಗೆ ನೀವು ಬರ್ತೀರಾ, ನಿಮ್ಮ ಹತ್ರ ಕೂಡ ಅವ್ರು ತುಂಬ ಚೆನ್ನಾಗಿದ್ರು, ದೇವರು ಕೊಟ್ಟ ತಂಗಿ ಥರ ಇದ್ರು. ಸೊ ಆ ಬಾಂಡಿಂಗ್ ಹೆಂಗೆ ಬಿಲ್ಡ್ ಆಯಿತು ಅಂತ? ಗೊತ್ತಿಲ್ಲ, ಆ್ಯಕ್ಚುಲಿ ಅದು ನರಕದಿಂದ ಶುರುವಾಗಿದ್ದು ಬಾಂಡಿಂಗ್. ಅದು ಅವಳು ನರಕಕ್ಕೆ ಬಂದಾಗಲೇ ಅಣ್ಣ ಅಂತ ಕರೆದ್ಲು, ನಾನು ಅದೇ ಒಂದು ಇದರಲ್ಲೇ ಇದೆ. ಬಟ್ ನರಕದಿಂದ ಆ ಜೋಡಿ ಟಾಸ್ಕ್ವರೆಗೂ ಪ್ರತಿ ವಾರ ಕಿತ್ತಾಡ್ತಿದ್ವಿ ನಾವು. ಆ ಬಾಂಡಿಂಗ್ ಎಷ್ಟೇ ಇದ್ರೂ ನಾವು ಕಿತ್ತಾಡ್ಕೊಂಡು ಜಗಳ ಆಡ್ಕೊಂಡು ಅದನ್ನು ಇದ್ವಿ. ಬಟ್ ಯಾವಾಗ ಆ ಜೋಡಿ ಟಾಸ್ಕ್ ಮುಗಿದು ಮುಂದಿನ ವಾರಗಳಿಗೆ ಕಾಲಿಟ್ವೋ ನಾವು, ಅಲ್ಲಿಂದ ಮತ್ತೆ ಅವಳು ಒಂದು ಸ್ವಲ್ಪ ಲೋ ಆಗ್ತಾ ಬಂದ್ಲು, ಹೆಲ್ತ್ ಇಶ್ಯೂಸ್ ಆಯಿತು. ಅಲ್ಲಿ ಹೌದು, ಇದನ್ನೆಲ್ಲ ಬಿಟ್ಬಿಟ್ಟು ನಾನು ನಿಂತ್ಕೋಬೇಕು ಅವಳ ಜೊತೆ ಅಂತ ನನಗೆ ಅನ್ಸೋಕ್ಕೆ ಶುರುವಾಯಿತು. ಅಲ್ಲಿ ಅವಳಿಗೊಂಚೂರು ಯಾರಾದರೂ ತಿದ್ದಿ ಬುದ್ಧಿ ಹೇಳೋರ ಅವಶ್ಯಕತೆ ಇದೆ. ಬೇರೆಯವ್ರು ಹೇಳಿದ್ರೆ ಕೇಳಲ್ಲ, ನಾನು ನಿಂತ್ಕೊಂಡ್ರೆ ನಾನು ಹೇಳೋ ಮಾತನ್ನು ಕೇಳ್ತಾಳೆ ಅನ್ನೋದು ಒಂದು ಸ್ವಲ್ಪ ನನ್ನ ತಲೆಗೆ ಬಂತು. ಸೊ ಹಾಗಾಗಿ ನಿಂತೆ, ಅಲ್ಲಿಂದ ಬಾಂಡ್ ಸ್ವಲ್ಪ ಸ್ಟ್ರಾಂಗ್ ಆಗ್ತಾ ಹೋಯಿತು. ಹಾಗೆ ನೀವು ಡಲ್ ಆಗ್ತಾ ಹೋಗ್ತಾ ಇದ್ರಿ, ಅಂದರೆ ನೀವು ಹೇಳಿದ್ರಿ ಹೆಲ್ತ್ ಇಶ್ಯೂಸ್ ಇತ್ತು, ಹಾಗಾಗಿ ನಾನೊಂದು ಸ್ವಲ್ಪ ವೀಕ್ಸ್ ಡಲ್ ಆಗಿಬಿಟ್ಟೆ. ಅದು ಮೈನಸ್ ಆಗಲಿಲ್ವಾ ನೀವು ಹೊರಗಡೆ ಬರೋದು? ಆಗಿದೆ, ಖಂಡಿತ ಮೈನಸ್ ಆಗಿದೆ. ಅದು ನನಗೆ ಗೊತ್ತಿದೆ, ಅದು ಮೈನಸ್ ಆಗಿರ್ಬೋದು ಅಂತ ನನಗೆ ಗೊತ್ತಿದೆ. ಬಟ್ ಈ ಮನೇಲಿ ಎಲ್ರಿಗೂ ಪ್ರತಿಯೊಬ್ಬರಿಗೂ ಒಂದು ಲೋ ಪಾಯಿಂಟ್ ಅಂತ ಬಂದೇ ಬರುತ್ತೆ. ಪ್ರತಿಯೊಬ್ಬರು ಎಲ್ಲ ವಾರನೂ ಶೈನ್ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ, ಎಲ್ರಿಗೂ ಒಂದು ಲೋ ಪಾಯಿಂಟ್ ಅಂತ ಬರುತ್ತೆ. ಬಟ್ ನನ್ನ ಲೋ ಪಾಯಿಂಟ್ ಒಂದು ಸ್ವಲ್ಪ ಎವಿಡೆಂಟ್ ಆಗೋಯ್ತು ಅಂತ ಅನಿಸುತ್ತೆ. ಸೊ ನಾನು ಲೋ ಪಾಯಿಂಟಿಂದ ಕಮ್ ಬ್ಯಾಕ್ ಮಾಡಿದ್ದು ವಾರಕ್ಕೆ ಆ 2 ವಾರಗಳು ಮುಳುವಾಗೋಯ್ತೇನೋ. ಸೊ ಮೇ ಬಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.